ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೆ ಡಿನ್ನರ್ ಪಾರ್ಟಿ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಕಿತ್ತೂರು ಕರ್ನಾಟಕದ ಕಾಂಗ್ರೆಸ್ ಮುಖಂಡರಿಗೆ ಸಿಎಂ ಡಿಕೆ ಪಾರ್ಟಿಯನ್ನ ನಿಯೋಜನೆ ಮಾಡಿದ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಡಿನ್ನರ್ ಪಾರ್ಟಿ ಪಾಲಿಟಿಕ್ಸ್. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಕಿತ್ತೂರು ಕರ್ನಾಟಕದ ಕಾಂಗ್ರೆಸ್ ಮುಖಂಡರಿಗೆ ಸಿಎಂ ಡಿಕೆ ಪಾರ್ಟಿ. ಶಾಸಕರು, ಸಂಸದರು, ಎಂಎಲ್ಸಿ, ಮಾಜಿ ಶಾಸಕರು, ಮಾಜಿ ಸಂಸದರು ಸೇರಿ ಎಲ್ಲರನ್ನೂ ಪಾರ್ಟಿಗೆ ಆಹ್ವಾನಿಸಿದ ಸಿಎಂ ಡಿಕೆ ಶಿವಕುಮಾರ್. ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿಎಂ ಡಿಕೆ ಪ್ಲಾನ್. ಸಿಎಂ ಡಿನ್ನರ್ ಪಾರ್ಟಿಗೆ ಸಚಿವರಾದ ಸತೀಶ್ ಖಂಡ್ರೆ, ಎಂಬಿ ಪಾಟೀಲ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. 2028ರ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಚರ್ಚೆ, ಸರ್ಕಾರದ ಸಾಧನೆ ಜನರಿಗೆ ತಲುಪಿಸಲು ಡಿಕೆಶಿಯಿಂದ ಟಾರ್ಗೆಟ್. ಅಶ್ವಬೇಗ ನ್ಯೂಸ್ನಲ್ಲಿ ಸಿಎಂ ಡಿಕೆಶಿ ಡಿನ್ನರ್ ಪಾರ್ಟಿ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಡಿನ್ನರ್ ಪಾರ್ಟಿ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ನೋಡಿ, ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ 2028ರ ಚುನಾವಣೆಯನ್ನ ಮುನ್ನೆಲೆಗೆ ಇಟ್ಟುಕೊಂಡು ಈಗ ಕಾಂಗ್ರೆಸ್ ಮಾಡಿರುವಂತ ಸಾಧನೆಗಳೇನು, ಗ್ಯಾರಂಟಿಯ ಅಲ್ಲಿ ಸಕ್ಸಸ್ಫುಲ್ ಆಗಿ ಎಷ್ಟು ನಡ್ಸ್ಕೊಂಡ್ ಬಂದಿದ್ದಾರೆ, ಇನ್ನೆಲ್ಲ ಜನಗಳಿಗೆ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 2028ರ ಚುನಾವಣೆ, ವಿಧಾನಸಭಾ ಚುನಾವಣೆ, ಸ್ಥಳೀಯ ಚುನಾವಣೆಗಳು ಇವೆಲ್ಲವನ್ನ ಮುನ್ನೆಲೆಗೆ ಇಟ್ಕೊಂಡು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು, ಇನ್ನು ಯಾವ ರೀತಿಯಾಗಿ ಗೆದ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇದ್ದಂಥ ಚರ್ಚೆ. ಎಂಎಲ್ಸಿ, ಶಾಸಕ, ಸಂಸದ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಡಿನ್ನರ್ ಪಾರ್ಟಿಯಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿನ್ನರ್ ಪಾರ್ಟಿ ಆರಂಭ ಆಗುತ್ತೆ. ಕಿತ್ತೂರು ಕರ್ನಾಟಕದ ಕಾಂಗ್ರೆಸ್ ಶಾಸಕರು, ಸಂಸದರು, ಎಂಎಲ್ಸಿಗಳು, ಇನ್ನು ಮಾಜಿ ಶಾಸಕರು, ಮಾಜಿ ಸಂಸದರು ಎಲ್ಲರೂ ಕೂಡ ಪಾರ್ಟಿಯಲ್ಲಿ ಜಾಯ್ನ್ ಆಗ್ತಾರೆ. ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಡಿಕೆ ಶಿವಕುಮಾರ್ ಈಗಾಗಲೇ ನೋಡಿ, ಈತ ಕನಕಪುರ, ರಾಮನಗರ ಇಂಥ ಭಾಗದವರು ಡಿಕೆ ಶಿವಕುಮಾರ್. ಇನ್ನೊಂದ್ರ ಜೊತೆಗೆ ಉತ್ತರ ಕರ್ನಾಟಕ ಅಂತ ಬಂದಾಗ ಸಿದ್ದರಾಮಯ್ಯ ಅವರಿಗೆ ಉತ್ತರ ಕರ್ನಾಟಕ ಭಾಗದಿಂದ ಸಿಗ್ತಾ ಇದ್ದಂಥ ಬೆಂಬಲ ಹೇಗಿತ್ತು, ಸಿದ್ದರಾಮಯ್ಯ ಅವ್ರನ್ನ ಒಪ್ಕೊಳ್ಳುವಂಥ ರೀತಿ, ನಮ್ಮ ನಾಯಕ ಅಂತ ಅವ್ರನ್ನ ಒಪ್ಕೊಂಡಂಥ ರೀತಿ ಹೇಗಿತ್ತು, ಇದೀಗ ಸ್ಥಳೀಯವಾಗಿ ಕೂಡ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಲ್ವಾ. ಈಗ ಡಿಕೆ ಶಿವಕುಮಾರ್ ಸಿಎಂ, ಹೌದು, ಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕರ್ನಾಟಕದ ಭಾಗದ ನಾಯಕರನ್ನ ಸೆಳೆಯುವಂಥ ರೀತಿಯಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ, ಮುಂದಿನ ದಿನಗಳಲ್ಲಿ ಏನೋ ಒಂದು ಕೆಲಸಗಳಪ್ಪ, ಏನೋ ಒಂದು ನಮ್ಮ ಹತ್ರದಿಂದ ಏನೋ ಆಗಬೇಕು ಅಂತ ಅಂದಾಗ ಡಿಕೆ ಶಿವಕುಮಾರ್ ಎಷ್ಟು ಸಪೋರ್ಟ್ ಆಗಿರ್ತಾರೆ ಒಬ್ಬ ಸಿಎಂ ಆಗಿ, ಈ ಒಂದು ವಿಶ್ವಾಸ. ಅದರ ಜೊತೆಗೆ 2028ರ ಎಲೆಕ್ಷನ್ನಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ಬಳಸ್ಕೊಂಡು ಎಲೆಕ್ಷನ್ನಲ್ಲಿ ಗೆಲ್ಲಬೇಕಾಗುತ್ತೆ, ಇನ್ನು ಸ್ಥಳೀಯ ಚುನಾವಣೆಗಳನ್ನ ಯಾವ ರೀತಿಯಾಗಿ ಇಲ್ಲಿ ಗೆಲ್ಲಬೇಕು, ಎಲ್ಲದಕ್ಕೂ ಕೂಡ ತಂತ್ರಗಾರಿಕೆ ಅನ್ನೋದು ಬೇಕಲ್ವಾ. ತಂತ್ರಗಾರಿಕೆ ಅಂತ ಅಂದರೆ ಪಕ್ಷ ಏನು ಮಾಡಿದೆ ಅಧಿಕಾರದಲ್ಲಿದ್ದಾಗ ಅನ್ನುವಂಥದ್ದನ್ನ ಜನಗಳಿಗೆ ಮುಟ್ಟಿಸ್ಬೇಕು ಅಲ್ಲ. ಯಾವುದೇ ಪಕ್ಷ ಆಗಲಿ ಕೆಲಸ ಮಾಡಿದೆ ಅಂತ ಅಂದಾಗ ಏನು ಮುಟ್ಟಿಸೋದು ಬೇಡ, ಕೆಲಸ ಮಾಡಿದೆ ಅಂತಂದಾಗ ಜನಕ್ಕೆ ಗೊತ್ತಾಗುತ್ತೆ. ಓಕೆ ಅಪ್ಪ, ಈ ಪಕ್ಷ ಬಂದು ಅಧಿಕಾರಕ್ಕೆ ಬಂದು ಈ ಸರ್ಕಾರ ನಮಗೆ ಇಂಥದ್ದು ಮಾಡ್ತು, ಅನುಕೂಲ ಆಗುವಂಥ ರೀತಿಯಲ್ಲಿ ಈ ರೀತಿಯಾಗಿ ಮಾಡಿಕೊಡ್ತು ಅಂತ ಜನನೇ ನೆನೆಸ್ಕೊಂಡು ಅವರೇ ಬಂದು ಓಟ್ ಹಾಕ್ತಾರೆ. ಬಟ್ ಇಲ್ಲಿ ಪಕ್ಷಗಳ ವ್ಯವಸ್ಥೆ ಹೆಂಗಿದೆ ಅಂತ ಅಂದರೆ ಅವ್ರು ಮಾಡಿದ್ದನ್ನು ಹೋಗಿ ಜನಗಳಿಗೆ ತಿಳಿಸಬೇಕು, ನಾವು ಇದನ್ನು ಮಾಡಿದ್ವಿ ನೋಡಿ ನಿಮಗೆ ಅಂತ. ಸೊ ಜನಗಳಿಗೆ ತಲುಪ್ತು ಅಂತ ಅಂದರೆ ಹೇಳೋ ಅವಶ್ಯಕತೆ ಇಲ್ಲ, ತಲುಪಿಲ್ಲ ಅಂದಾಗಲೇ ಈ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ಡೆಸ್ಕ್ ಇಂದ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್, ಇದೀಗ ರಾಜಕಾರಣ ಅಂತ ಬಂದಾಗ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾರ್ಯಕರ್ತರಿಂದ ಹಿಡ್ಕೊಂಡು ಎಲ್ಲರನ್ನ ಕೂಡ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಈ ಒಂದು ಡಿನ್ನರ್ ಪಾರ್ಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಹಲವಾರು ಪ್ರಶ್ನೆಗಳನ್ನ ಹುಟ್ಟಿ ಆಗ್ತಾ ಇದೆ, ಹಲವಾರು ಚರ್ಚೆ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ಮುನಿತಾ, ಏನು ಸಿಎಂ ಡಿ ಕೆ ಶಿವಕುಮಾರ್ ಅವರು ಕಲಬುರಗಿ ಬಳಿಕ ಮೊದಲ ಬಾರಿಗೆ ಬೆಳಗಾವಿಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಲ್ಲಿ ಕಿತ್ತೂರು ಭಾಗದ ಶಾಸಕರು, ಕಾಂಗ್ರೆಸ್ ಶಾಸಕರು
ಸಂಸದರು ಹಾಗೂ ಮಾಜಿ MLCಗಳು ಮತ್ತು ಹಾಲಿ MLCಗಳನ್ನು ಎಲ್ಲರನ್ನ ಇವತ್ತು ಸಂಜೆ 7:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಡಿನ್ನರ್ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಒಂದು CM ಆಗಿ ಅಧಿಕಾರ ಸ್ವೀಕರಿಸಿದ ಒಂದು ಖುಷಿ ಆದರೆ ಇನ್ನೊಂದೇ ವರ್ಷದಲ್ಲಿ ಏನು ಬರುವ ವಿಧಾನಸಭಾ ಚುನಾವಣೆ, ಅದಕ್ಕೂ ಮುನ್ನ ಬರುವಂಥ ಸಾಲು ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾರ್ಯಕರ್ತರಿಗೆ ಒಂದು ರೀತಿಯ ಬಿಸಿ ಅಂದರೆ ಒಂದು ಮತ್ತಿನ ಇದನ್ನು ಕೊಡುವಂಥದ್ದು, ಏನು ಸಲಹೆಯನ್ನು ನೀಡಿ ಮುಂಬರುವ ಏನು ಸ್ಥಳೀಯ ಚುನಾವಣೆಗಳು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಆಗಿರ್ಬೋದು ಹಾಗೂ MLC ಚುನಾವಣೆ ಆಗಿರ್ಬೋದು, ಅದಲ್ಲದೆ ಮಧ್ಯದಲ್ಲಿ 2 ಬೈ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ, ಯಾವುದು ಧಾರವಾಡ ಆಗಿರ್ಬೋದು, ಹಿರಿಯೂರು ಆಗಿರ್ಬೋದು. ಹೀಗಾಗಿ ಮತ್ತು 2028ರ ವಿಧಾನಸಭಾ ಚುನಾವಣೆಗೆ ಏನೆಲ್ಲ ತಯಾರಿ ಮಾಡಬೇಕು, ಅದಕ್ಕಾಗಿ ಪಕ್ಷ ಸಂಘಟನೆ ಹೇಗೆಲ್ಲ ಮಾಡಬೇಕು, ಕಿತ್ತೂರು ಭಾಗದಲ್ಲಿ ಯಾವುದೆಲ್ಲ ವಿಷಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಪ್ಲಿಕೇಶನ್ಸ್ ಆಗ್ತವೆ, ಯಾವುದೆಲ್ಲ ಯೋಜನೆಗಳು ನಮಗೆ ಪ್ಲಸ್ ಆಗ್ತವೆ ಅನ್ನೋದನ್ನ ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕೆ ಕರೆದಿದ್ದಾರಂತೆ. ಈಗ ಮೊದಲನೇ ದಿನ ಏನು ಇವತ್ತು ಡಿನ್ನರ್ ಪಾರ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಗೆಟ್ ಟುಗೆದರ್ ಥರ ಇರುತ್ತೆ, ಒಂದು ಅಂದರೆ ಎಲ್ಲ ಶಾಸಕರು ಮತ್ತು ಎಲ್ಲ ನಾಯಕರ ಜೊತೆ ಒಂದು ಆತ್ಮೀಯವಾದ ಒಂದು ಮಾತುಕತೆಯನ್ನು CM DK ಶಿವಕುಮಾರ್ ಮಾಡ್ತಾರೆ ಅಂತಂದು ಹೇಳ್ತಾ ಇದ್ದಾರೆ ವನಿತಾ. ಪವನ್, ಇದೀಗ ಸ್ಥಳೀಯವಾಗಿ ಅಲ್ಲಿರುವಂತಹ ನಾಯಕರನ್ನ MLC ಒಬ್ಬ ಕಾರ್ಯಕರ್ತನಿಂದ ಹಿಡ್ಕೊಂಡು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದಿಷ್ಟು ಸವಾಲುಗಳು DK ಶಿವಕುಮಾರ್ ಮುಂದೆನೂ ಕೂಡ ಇದ್ದಾವೆ. ಯಾಕಂದರೆ ಮುಂದಿನ ಚುನಾವಣೆ ಅಂತ ಬಂದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ಜನ ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ. ಈ ಬಾರಿ ಒಂದು ಕಡೆ BJP ಮತ್ತು JDS ಸಹಿತ ಮೈತ್ರಿಯಾಗಿ ಬಾರಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಒಂದು ಕಡೆ ಸಜ್ಜಾಗಿ ಕೂತ್ಕೊಂಡಿದ್ದಾರೆ. ಸೊ ಕಾಂಗ್ರೆಸ್ ಈಗ ಆಡಳಿತ ಪಕ್ಷ ಇದ್ದು ಸದ್ಯ ತಮ್ಮದೇ ಸರ್ಕಾರ ಇದ್ದಾಗ ಇನ್ನೂ ಈಸಿ ವೇ ಅಲ್ಲಿ ಜನರನ್ನ ಮುಟ್ಟಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ನಡೀತಾ ಇದ್ದಂಥ ಒಂದು ಡಿನ್ನರ್ ಪಾರ್ಟಿ ಆಗಿರ್ಬೋದು, ಅಲ್ಲಿ ನಡೆಯುವಂಥ ಚರ್ಚೆಗಳು ಕೂಡ ಇರುತ್ತೆ.